ತಮ್ಮ ಇಷ್ಟವನ್ನು ಪಡೆಯಲು ಹಾತೊರೆಯುತ್ತಿದ್ದರು, ಚಡಪಡಿಸುತ್ತಿದ್ದರು. ನೀರಿನಿಂದ ಮೇಲೆತ್ತಿದ ಮೀನಿನಂತೆ ಚಡಪಡಿಸುತ್ತಿದ್ದರು. ಆಸೂಮಲ್ ಚಡಪಡಿಸಿದ್ದಕ್ಕೆ ಲೆಕ್ಕವೇ ಇಲ್ಲ. ಈ ಚಡಪಡಿಕೆಯಲ್ಲಿ ಅವರಿಗೆ ಯಾವುದರ ಪರಿವೆಯೂ ಇರುತ್ತಿರಲಿಲ್ಲ. ಅನೇಕ ವೇಳೆ ಅವರು ಎಲ್ಲಿ ಕುಳಿತಿರುವರು ಎಂಬುದನ್ನೇ ಮರೆತು ಬಿಡುತ್ತಿದ್ದರು. ಹೊತ್ತು ಗೊತ್ತೂ ಇರಲಿಲ್ಲ. ಒಮ್ಮೊಮ್ಮೆ ಕಾಡಲ್ಲಿ ಏಕಾಂತದಲ್ಲಿ ಧ್ಯಾನದಲ್ಲಿ ಆಸೂಮಲ್ ಮೈಮರೆಯುತ್ತಿದ್ದರು. ಒಮ್ಮೊಮ್ಮೆ ಇಲಿ ಮುಂತಾದ ಪ್ರಾಣಿ ಅವರ ಕೈಕಾಲಿಗೆ ಕಚ್ಚಿ ಗಾಯ ಮಾಡಿದರೂ ಅವರಿಗೆ ತಿಳಿಯುತ್ತಿರಲಿಲ್ಲ. ಆಸೂಮಲ್ ದಿನಾ ಈಶ್ವರ ದೇವರಿಗೆ ಹಾಲು ಹೂಹಣ್ಣು ಅರ್ಪಣೆ ಮಾಡಿದ ನಂತರವೇ ಏನಾದರೂ ತಗೊಳ್ಳುತ್ತಿದ್ದರು. ಒಂದಿನ ಹಾಲು ಹೂಹಣ್ಣು ಎತ್ತಿಕೊಂಡು ಶಿವನಿಗೆ ಅರ್ಪಿಸಲು ಹೋಗುತ್ತಿರುವಾಗ ಅವರ ದೃಷ್ಟಿ ಮೂರ್ಛಿತನಾಗಿ ಬೆದ್ದಿದ್ದ ಒಬ್ಬ ಕೂಲಿಯಾಳಿನ ಮೇಲೆ ಬಿತ್ತು. ಆಸೂಮಲ್ನ ದಯಾಳು ಹೃದಯ ಆ ಕೂಲಿಕಾರನ ಪರಿಸ್ಥಿತಿ ನೋಡಿ ದುಃಖಕ್ಕೊಳಗಾಯಿತು. ದೇವಸ್ಥಾನದಲ್ಲಿ ಶಿವನಿಗಾಗಿ ತಂದಿರುವ ಹಾಲನ್ನು ಕೂಲಿಯವನಿಗೆ ಕೊಡಿಸಿ ಹೂವು ಹಣ್ಣುಗಳನ್ನು ಕೊಟ್ಟರು. ಅಂದು ಆಸೂಮಲ್ಗೆ ಅನ್ನಿಸಿತು, ಇಂದು ನಿಯಮ ಪಾಲನೆ ಆಗಲಿಲ್ಲ ಎಂದು. ಆಗ ಅವರಿಗೆ ಅಂತರ್ಮನಸ್ಸಿನ ಸದ್ದು ಕೇಳಿಸಿತು. ಇಂದು ನೀನು ನಿಜವಾಗಿಯೂ ನನ್ನ ಪೂಜೆ ಮಾಡಿದೆ, ನಾನು ನಿನ್ನ ಮೇಲೆ ಪ್ರಸನ್ನನಾಗಿದ್ದೇನೆ. ಸತತವಾಗಿ ಧ್ಯಾನ, ಪೂಜೆ, ದೇವರ ಪ್ರಾಪ್ತಿಯ ಹಂಬಲ, ಕಠೋರ ನಿಯಮ ಪಾಲನೆ ಆಸೂಮಲ್ರಿಗೆ ಗುರುಪ್ರಾಪ್ತಿಯ ಮಾರ್ಗ ತೋರಿಸಿತು. ಆಸೂಮಲ್ 4 ಧಾಮಗಳಿಗೆ ತಿರುಗುತ್ತಾ ನೈನಿತಾಲ್ ತಲುಪಿದರು. ಇಲ್ಲಿ ಅವರಿಗೆ ಸಾಯಿ ಲೀಲಾ ಶಹಾಜಿ ಸಿಕ್ಕಿದಾಗ ಜೀವನದ ಗುರಿ ಮುಟ್ಟಿದಂತಾಯಿತು. ಆಸೂಮಲ್ಜಿಯವರು ಸಾಯಿ ಲೀಲಾ ಶಹಾಜಿ ಅವರನ್ನ ಮನಸ್ಸಿನಲ್ಲೇ ತಮ್ಮ ಗುರುಗಳೆಂದು ಸ್ವೀಕರಿಸಿಕೊಂಡರು. ತಮ್ಮ ಸದ್ಗುರುಗಳ ಮನಸೆಳೆಯಲು 40 ದಿನಗಳ ಕಠೋರ ತಪಸ್ಸು ಮಾಡಿದರು. ಕೊನೆಗೊಂದು ದಿನ ಗುರುಗಳ ದಿವ್ಯ ದೃಷ್ಟಿ ಆಸೂಮಲ್ರ ಮೇಲೆ ಬಿತ್ತು. ಆಸೂಮಲ್ ಗುರು ಲೀಲಾ ಶಹಾಜಿ ಅವರಿಗೆ ಜೀವ ಕೊಡಲು ಸಿದ್ಧರಾಗಿದ್ದರು. ಆಸೂಮಲ್ ಅವರ ಮನಸ್ಸು ಗುರುಚರಣದಲ್ಲಿದ್ದರೆ ಶರೀರ ಗುರು ಆಶ್ರಮದ ಸೇವೆಯಲ್ಲಿ ತೊಡಗಿರುತ್ತಿತ್ತು. ಒಂದು ದಿನ ಆಸೂಮಲ್ರಿಗೆ ಅವೆಲ್ಲವೂ ಸಹಜವಾಗಿಯೇ ಸಿಕ್ಕಿತು. ಆಸೂಮಲ್ ಸಂತ ಸಾಯಿ ಆಸೂಮಲ್ ಆದರು. ಸಾಯಿ ಆಸಾರಾಮ್ಜಿ ಗುರು ಆದೇಶದಿಂದ ಭಗವತ್ ಪ್ರಾಪ್ತಿಯ ಅಮೃತ ಎಲ್ಲರಿಗೂ ಕುಡಿಸಲು ಆರಂಭಿಸಿದರು. ಮತ್ತೀಗ ಪರಮ ಪೂಜ್ಯ ಸಂತ ಶ್ರೀ ಆಸಾರಾಮ್ಜಿ ಬಾಪು ಇಡೀ ಬ್ರಹ್ಮಾಂಡಕ್ಕೆ ಪರಿಚಿತರು. ನೀವು ಯೋಚಿಸ್ತಿರ್ಬಹುದು ಒಳ್ಳೆ ಸಂಸ್ಕಾರ ಅಂದ್ರೆ ಏನು ಅಂತ. ಬನ್ನಿ ವಿಸ್ತಾರವಾಗಿ ತಿಳಿಯೋಣ ಯಾವುದು ಒಳ್ಳೆ ಸಂಸ್ಕಾರ ಅಂತ. ಚಿಕ್ಕ ಮಗು ಕೋಮಲ ಸಸಿಯಂತಿರುತ್ತೆ. ಅದನ್ನು ಯಾವ ಕಡೆಗೆ ಬೇಕಿದ್ರೂ ಬಗ್ಗಿಸಬಹುದು. ಒಂದು ಚಿಕ್ಕ ಬೀಜದಲ್ಲಿ ಒಂದು ದೊಡ್ಡ ವಿಶಾಲ ಮರವಾಗುವ ಕ್ಷಮತೆ ಅಡಗಿರುತ್ತೆ. ಆದರೆ ಅದು ಸಂಭವವಾಗುವುದು ಆ ಬೀಜಕ್ಕೆ ಫಲವತ್ತಾದ ಜಮೀನು, ಸಂಪೂರ್ಣ ಪೋಷಣೆ ಹಾಗೂ ಅವಶ್ಯಕ ಆರೈಕೆ ದೊರೆತಾಗ. ಸಂತ ವಿನೋಬಾ ಭಾವೆಯವರೆಂದಿದ್ದಾರೆ, ಒಂದ್ ವೇಳೆ ಜೀವನದಲ್ಲಿ ಸಂಸ್ಕಾರಗಳ ಪವಿತ್ರ ಪ್ರವಾಹ ಸತತವಾಗಿ ಹರಿಯುತ್ತಿದ್ದರೆ ಮಾತ್ರ ಮನುಷ್ಯ ಕೊನೆಗೆ ಮಹಾಮರಣದ ಆನಂದ ಪಡೆಯಬಹುದು. ಸತ್ಸಂಗ ಮಾಡದಿದ್ರೆ ಕುಸಂಗ ಮಾಡ್ತಾರೆ, ಒಳ್ಳೆ ಮಕ್ಕಳಾಗದಿದ್ರೆ ಕೆಟ್ಟ ಮಕ್ಕಳಾಗ್ತಾರೆ. ತಮಗಾಗಿ, ಸ್ವಂತಕ್ಕಾಗಿ, ನಿಮಗಾಗಿ, ಸಮಾಜಕ್ಕಾಗಿ, ದೇಶಕ್ಕಾಗಿ ಕೆಟ್ಟ ಮಕ್ಕಳೆಂದ್ರೆ ಸಾಕಾಯ್ತು. ಇನ್ನಂತೂ ಒಳ್ಳೆ ಮಕ್ಕಳ ತೇಜ ಹೆಚ್ಚಲಿ. ದಿನೇ ದಿನೇ ಸಮಾಚಾರಗಳಲ್ಲಿ ಕೇಳಬರುತ್ತಿದೆ, ಪಾಶ್ಚಾತ್ಯ ಸಭ್ಯತೆಯಲ್ಲಿ ಬೆಳೆಯುತ್ತಿರುವ ಮಕ್ಕಳು ಬಂದೂಕಿನಂತಹ ಶಸ್ತ್ರ ಎತ್ತಿ ಆಘಾತ ಮಾಡುತ್ತಿದ್ದಾರೆ. ಕೆಟ್ಟ ಚಟಗಳಿಗೆ ಒಳಗಾಗಿ ಇಡೀ ಕುಟುಂಬದ ಹೆಸರು ಹಾಳು ಮಾಡುತ್ತಿದ್ದಾರೆ. ಮನೋತಜ್ಞರು ಹೇಳುತ್ತಾರೆ, ಇದರಲ್ಲಿ ಮಕ್ಕಳ ತಪ್ಪೇನೂ ಇಲ್ಲ. ತಪ್ಪು ಮಾಡುವುದು ಅವರೊಳಗೆ ತಪ್ಪು ಸಂಸ್ಕಾರ ಹಾಕುವ ಜನರು. ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದ ಮಗು ಹಾಗೆ ಮಾಡಲು ಯೋಚಿಸುವುದೂ ಸಾಧ್ಯವಿಲ್ಲ. ಒಳ್ಳೆ ಸಂಸ್ಕಾರವೆಂದರೆ ಹಿರಿಯರಿಗೆ ಗೌರವ, ದೀನಹೀನರ ಸೇವೆ ಮತ್ತು ತಂದೆ ತಾಯಂದಿರನ್ನು ಆದರಿಸೋದು. ಅಷ್ಟೇ ಅಲ್ಲ, ಒಳ್ಳೆ ಸಂಸ್ಕಾರ ತಮ್ಮ ಸಾಮರ್ಥ್ಯ ಹಾಗೂ ವಿವೇಕದ ಸದುಪಯೋಗವನ್ನೂ ಕಲಿಸಿಕೊಡುತ್ತದೆ. ಹೌದು, ಒಳ್ಳೆ ಸಂಸ್ಕಾರದ ಮಾತೇ ಬೇರೆ. ಮುಮಾಂಶಿ ದರ್ಶನ್ಕಾರರ ಅನುಸಾರ ಕರ್ಮ ಬೀಜನ ಸಂಸ್ಕಾರ ಅಂದ್ರೆ ಸಂಸ್ಕಾರವೇ ಕರ್ಮದ ಬೀಜ. ಪರಮ ಪೂಜ್ಯ ಸಂತ ಶ್ರೀ ಆಸಾರಾಮ್ಜಿ ಬಾಪು ಅವರು ಇದ್ರ ಬಗ್ಗೆ ಆಳ ಚಿಂತನೆ ಮಾಡಿದ್ದಾರೆ. ಇಡೀ ಜಗತ್ತಿನ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಹಾಕಲು ತೆರೆದರು ಬಾಲ ಸಂಸ್ಕಾರ ಕೇಂದ್ರ. ಏನಾಗುತ್ತೆ ಈ ಬಾಲ ಸಂಸ್ಕಾರ ಕೇಂದ್ರಗಳಲ್ಲಿ? ಬನ್ನಿ ದೃಷ್ಟಿ ಹರಿಸೋಣ ಈ ಬಾಲ ಸಂಸ್ಕಾರ ಕೇಂದ್ರಗಳತ್ತ. ವಿಶ್ವದಲ್ಲಿ ಹರಡಿರುವ ಬಾಪು ಆಸಾರಾಮ್ಜಿ ಅವರ ಶಿಷ್ಯರ ಮೂಲಕ
ಸುಮಾರು 20,000 ಬಾಲ ಸಂಸ್ಕಾರ ಕೇಂದ್ರಗಳು ನಡೆಯುತ್ತಿವೆ. ಏನ್ ನಡೆಯುತ್ತೆ ಈ ಬಾಲ ಸಂಸ್ಕಾರ ಕೇಂದ್ರಗಳಲ್ಲಿ? ಹೇಗೆ ನಡೆಯುತ್ತೆ ಈ ಕೇಂದ್ರಗಳು? ಬನ್ನಿ ಹತ್ತಿರದಿಂದ ನೋಡೋಣ ಈ ಬಾಲ ಸಂಸ್ಕಾರ ಕೇಂದ್ರಗಳನ್ನು. ಮೊಟ್ಟ ಮೊದಲು ಬಾಲ ಸಂಸ್ಕಾರ ಕೇಂದ್ರಕ್ಕೆ ಬರುವ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಕುಳ್ಳರಿಸಲಾಗುತ್ತದೆ. ಅವರು ಅತಿಥಿಯನ್ನು ಸ್ವಾಗತಿಸುವ ಸಂಸ್ಕಾರ ಗ್ರಹಿಸಲಿ ಎಂದು. ಸೊಂಟ, ಬೆನ್ನೆಲುಬು ಮತ್ತು ಕತ್ತು ನೆಟ್ಟಗಿಟ್ಟು ಕುಳಿತಿರುವ ಮಕ್ಕಳ ಕಸುವು ಮೇಲಿನ ಕೇಂದ್ರಗಳಲ್ಲಿರುತ್ತದೆ. ಉದಾಹರಣೆಗೆ, ಮೇಲಕ್ಕೆ ಪುಟಿಯುವ ನೀರಿನ ಪೈಪ್ ನೆಟ್ಟಗಿರದಿದ್ದರೆ ನೀರು ಸುಲಭವಾಗಿ ಮೇಲೇರುವುದಿಲ್ಲ. ಬಾಗಿ ಕೊಡುವವರು ಮೂರ್ಖರಾಗಿ ಉಳಿತಾರೆ, ಬಲಹೀನರಾಗ್ತಾರೆ, ಅವರನ್ನು ಜನ ದಬಾಯಿಸ್ತಾರೆ. ಹೇ ಪೆದ್ದ, ಹೀಗ್ ಕೊಡ್ಬೇಕು. ಮೇಲಿನ ಕೇಂದ್ರಗಳಲ್ಲಿ ಶಕ್ತಿ ಇರೋದ್ರಿಂದ ಮಕ್ಕಳು ಓಜಸ್ವಿ ತೇಜಸ್ವಿಗಳಾಗ್ತಾರೆ ಹಾಗೂ ಮಕ್ಕಳು ಆರೋಗ್ಯಕರವಾಗಿರ್ತಾರೆ. ನೋಡಿದ್ರಲ್ಲ ನೀವು, ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳುವ ಸರಿಯಾದ ರೀತಿ ಕಲಿಸಲಾಗುತ್ತದೆ. ಮೊದಲು ಸರಿಯಾಗಿ ಕುಳಿತುಕೊಳ್ಳುವ ಅಭ್ಯಾಸ ಮಾಡಿಸಲಾಗುತ್ತದೆ. ಈಗ ಎಲ್ಲ ಮಕ್ಕಳು ಆಜ್ಞಾಚಕ್ರಕ್ಕೆ ತಿಲಕ ಹಚ್ಚಬೇಕು. ಎಲ್ಲಾ ಮಕ್ಕಳಿಗೆ ತಿಲಕ ಇಡಲಾಗುತ್ತೆ. ತಿಲಕದ ಬೊಟ್ಟಿಗೆ ಬಹಳ ಮಹತ್ವ ಇದೆ. ಇಲ್ಲಿ ತಿಲಕ ಮಾಡುವುದರಿಂದ ನಿಮ್ಮ ಅರಿವು, ತಿಳುವಳಿಕೆಯ ಧಾರೆಯ ಕೇಂದ್ರ ಸೆನ್ಸಿಟಿವ್ ಆಗುತ್ತೆ. ಆದ್ದರಿಂದ ಯಾವುದೇ ಶುಭ ಕೆಲಸ ಮಾಡೋ ಮೊದಲು ಇಲ್ಲಿ ತಿಲಕ ಹಚ್ಚಬೇಕು. ಲಲಾಟ ಎಂದ್ರೆ ಹಣೆಯಲ್ಲಿ 2 ಹುಬ್ಬುಗಳ ನಡುವೆ ಶಿವನೇತ್ರ ಎಂದ್ರೆ ಆಜ್ಞಾಚಕ್ರವಿದೆ. 2 ಹುಬ್ಬುಗಳ ನಡುವೆ ಚಂದನ, ಕುಂಕುಮ ಇತ್ಯಾದಿಯಿಂದ ಬೊಟ್ಟು ಇಡುವುದರಿಂದ 2 ಗ್ರಂಥಿಗಳ ಪೋಷಣೆಯಾಗುತ್ತೆ, ವಿಚಾರ ಶಕ್ತಿಯ ವಿಕಾಸವಾಗುತ್ತೆ. ಆದ್ದರಿಂದ ತಿಲಕ ಹಚ್ಚುವುದು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ತುಂಬಾ ಲಾಭದಾಯಕವಾಗಿರುತ್ತೆ. ತಿಲಕ ಹಚ್ಚುವಾಗ ಶ್ರೀ ಗಣೇಶನ ಬೀಜ ಮಂತ್ರ ಓಂ ಗಂ ಗಣಪತೇ ನಮಃ ದ ಜಪ ಮಾಡಿದ್ರೆ ಚಿನ್ನಕ್ಕೆ ಪುಟವಿಟ್ಟಂತೆ. ಓಂ ಗುಂಜನಕ್ಕೆ ಉನ್ನತ ಮಹಿಮೆ ಇದೆ. ಆದ್ದರಿಂದ ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಸಾಮೂಹಿಕವಾಗಿ ಮಕ್ಕಳು ಓಂದ ಗುಂಜನ ಮಾಡ್ತಾರೆ. ತಿಲಕವಿಟ್ಟ ಮೇಲೆ ಮಕ್ಕಳು 5 ರಿಂದ 10 ನಿಮಿಷ ಓಂನ ಉಚ್ಚಾರಣೆ ಮಾಡ್ತಾರೆ. ಏನು ಪಡೆಯಬೇಕೆಂದು ನೀವು ಬಯಸುತ್ತೀರಿ ಅದರ ಸಂಕಲ್ಪ ಮಾಡಿ ನಂತರ ಜಪ ಮಾಡಿ. ಆ ಸಂಕಲ್ಪ ನಿಮ್ದು ಖಂಡಿತ ಫಲಿಸುತ್ತೆ, ಫಲಿಸುತ್ತೆ, ಫಲಿಸುತ್ತೆ. ಹೊಕ್ಕರು ಮಾತು ಮಾತಿಗೆ ಹೆದರುವವರು ಓಂಕಾರ ಮಂತ್ರ, ಗಾಯತ್ರಿ ಛಂದಃ, ಪರಮಾತ್ಮ ಋಷಿಃ, ಅಂತರ್ಯಾಮಿ ದೇವತಾ, ನಿರ್ಭಯತಾ ಪ್ರಾಪ್ತ್ಯರ್ಥೆ ಜಪೇ ವಿನಿಯೋಗಃ. ಹರಿ ಓಂ 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 ಓಂ. ವಿಜ್ಞಾನಿಗಳ ಪ್ರಕಾರ ಶಬ್ದಗಳು ಮನಸ್ಸು ಮತ್ತು ಶರೀರದ ಮೇಲೆ ತುಂಬಾ ಪರಿಣಾಮ ಬೀರುತ್ತವೆ. ವಿಶೇಷವಾಗಿ ಓಂ. ಫ್ರಾನ್ಸ್ನ ವಿಜ್ಞಾನಿ ಡಾಕ್ಟರ್ ಆಂಟೋನಿ ಬೋವಿಸ್ ಅವರು ಬಯೋಮೀಟರ್ ಅಂದರೆ ಶಕ್ತಿ ಮಾಪನ ಯಂತ್ರ ಉಪಯೋಗಿಸಿ ವಸ್ತು, ವ್ಯಕ್ತಿ, ವನಸ್ಪತಿ ಹಾಗೂ ಸ್ಥಳಗಳ ತೀವ್ರತೆಯ ಪ್ರಭೆಯನ್ನು ಅಳತೆ ಮಾಡುವ ಪದ್ಧತಿಯನ್ನು ಕಂಡುಹಿಡಿದರು. ವಿಜ್ಞಾನಿಗಳ ಪ್ರಕಾರ ಸಾಮಾನ್ಯ ಸ್ವಸ್ಥ ಮನುಷ್ಯನ ಶಕ್ತಿಯ ಮಟ್ಟ 6,500 ಬೋವಿಸ್ ಆಗಿರುತ್ತದೆ. ಓಂಕಾರದ ಜಪ ಹಾಗೂ ಗುಂಜನದಿಂದ 70,000 ಬೋವಿಸ್ ಶಕ್ತಿ ಉತ್ಪನ್ನವಾಗುತ್ತೆಂದ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ವ್ಯಕ್ತಿಯಲ್ಲಿ ಎಷ್ಟು ಹೆಚ್ಚು ಬೋವಿಸ್ ಶಕ್ತಿ ಇರುತ್ತೆ, ಆ ವ್ಯಕ್ತಿ ಅಷ್ಟೇ ಸ್ವಸ್ಥ, ಸಂಪನ್ನ ಹಾಗೂ ಪ್ರಸನ್ನನಾಗಿರ್ತಾನೆ. ಬಾಲ ಸಂಸ್ಕಾರ ಕೇಂದ್ರದ ಮಕ್ಕಳು 5 ರಿಂದ 10 ನಿಮಿಷದವರೆಗೆ ಓಂಕಾರದ ಗುಂಜನ ಮಾಡಿ ತಮ್ಮೊಳಗೆ ಅಡಗಿರುವ ಪವರ್ ಹೌಸ್ ಅನ್ನು ಚೇತರಿಸಿಕೊಳ್ಳುತ್ತಾರೆ. ಆದ್ದರಿಂದ ಬಾಲ ಸಂಸ್ಕಾರ ಕೇಂದ್ರಗಳ ಮಕ್ಕಳ ಮುಖದಲ್ಲಿ ಪ್ರಸನ್ನತೆಯ ಕಾಂತಿ ಮೂಡಿರುತ್ತೆ. ಅರೆ ಇದೇನು, ನೀವು ಓಂಕಾರ ಮಾಡ್ತಿದ್ದೀರಾ? ಸ್ವಲ್ಪ ನಿಲ್ಲಿ, ಇನ್ನು ಏನೆಲ್ಲ ಆಗುತ್ತೆ ಅಂತ ನೋಡಿ. ಓಂಕಾರದ ಗುಂಜನ ಹಾಗೂ ಜಪ ಮಾಡಿದ ನಂತರ ಬಾಲ ಸಂಸ್ಕಾರ ಕೇಂದ್ರದ ಮಕ್ಕಳು ಪ್ರಾರ್ಥನೆ ಮಾಡುತ್ತಾರೆ.